ನೀವು ನೋಡ್ತಿದ್ರಲ್ವಾ, ಇಲ್ಲೊಂದು ಮರ ಇದೆ. ಅಲ್ಲಿ ಇರುವಂತಹ ಭೂತಪ್ಪನಿಗೆ ಹರಕೆ ಕಟ್ಟಿಕೊಂಡು ಭಕ್ತರು ಮೊಳೆ ಹೊಡಿತಾರೆ. ಹೌದು, ಮೊಳೆ ಮತ್ತು ತಾಯಿತ ಮತ್ತು ತ್ರಿಶೂಲವನ್ನು ಅರ್ಪಿಸುತ್ತಾರೆ ಮತ್ತು ಬೀಗ ಹಾಕುತ್ತಾರೆ. ಯಾಕೆಂದ್ರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಸ್ಥಾನ, ಈ ಒಂದು ಅಣಗೆರೆ ತುಂಬಾ ಭಕ್ತಾದಿಗಳನ್ನು ಸೆಳೆದಿರುವಂತಹ ಸ್ಥಳವಾಗಿದೆ. ಒಂದು ಮುಸ್ಲಿಂ ದೇವರು, ಎರಡು ಹಿಂದೂ ದೇವರು ಇರುವಂತಹ ಪುಣ್ಯ ಸ್ಥಳ. ಇಲ್ಲಿ ನಾವು ಬೇಡಿಕೊಂಡಿದ್ದೆಲ್ಲ ಈಡೇರುತ್ತದೆ ಅನ್ನುವುದು ಜನರ ನಂಬಿಕೆಯಾಗಿದೆ. ನಮ್ಮ ಶಿವಮೊಗ್ಗದಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಅಣಗೆರೆ. ಹೌದು, ಈ ಒಂದು ಗ್ರಾಮದಲ್ಲಿರುವ ಹಜರತ್ ಸೈಯದ್ ಸಾದತ್ ದರ್ಗಾವು ಸರಿಸುಮಾರು 500 ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ದೊಡ್ಡದಾದ ದೇವಸ್ಥಾನವನ್ನು ಕೂಡ ಹೊಂದಿದೆ ಗೆಳೆಯರೆ. ಈ ದೇವಸ್ಥಾನವು ಸೆಟ್ಟಿಹಳ್ಳಿಯ ವನ್ಯಜೀವಿ ಅಭಯಾರಣ್ಯದಲ್ಲಿ ನೆಲೆಗೊಂಡಿದೆ. ಈ ಗ್ರಾಮದಲ್ಲಿ ಸುಮಾರು 400 ಹಿಂದೂಗಳ ಮನೆ ಮತ್ತು 100 ಮುಸ್ಲಿಮರ ಮನೆಗಳಿವೆ ಎಂದು ಕಂಡು ಬಂದಿದೆ ಗೆಳೆಯರೆ. ಈ ಗ್ರಾಮದಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕೋಮು ಗಲಭೆಗಳು ನಡೆದಿಲ್ಲ ವೀಕ್ಷಕರೇ. ಈ ಸ್ಥಳಕ್ಕೆ ಬರುವಂತಹ ಜನರು ತಮ್ಮ ಕಷ್ಟಗಳನ್ನು ಪರಿಹರಿಸಿ ಎಂದು ಬೇಡಿಕೊಂಡು ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಮತ್ತು ಅದು ಈಡೇರಿದ ಮೇಲೆ ಆ ಸ್ಥಳಕ್ಕೆ ಬಂದು ಆ ಹರಕೆಯನ್ನು ತೀರಿಸುತ್ತಾರೆ. ನಿಮಗೆ ಗೊಂದಲವಿದ್ದರೆ ಅಲ್ಲಿಯ ಜನರನ್ನು ಕೇಳಿ, ನಿಮಗೆ ಮಾಹಿತಿ ಕೊಡುತ್ತಾರೆ. ಮತ್ತು ದರ್ಗಾಕ್ಕೆ ಪ್ರತಿ ದಿನವೂ 2 ಸಮುದಾಯದ ಜನರು ಬಂದು ಪೂಜೆಯನ್ನು ಮಾಡುತ್ತಾರೆ ಗೆಳೆಯರೆ. ನೀವು ಒಳಗಡೆ ಹೋಗ್ತೀನಿ ಅಂತ ಅಂದ್ರೆ ಮೊದಲು ಹಣ್ಣುಕಾಯಿಯನ್ನು ಹಿಂದೂ ದೇವರಿಗೆ ತಗೊಂಡು ಹೋಗಬೇಕು ಮತ್ತು ಅಲ್ಲಿರುವ ಮುಸ್ಲಿಂ ದೇವರಿಗೆ ಸಕ್ಕರೆಯ ಒದಕೆಯನ್ನು ನೀವು ಕೊಡಬೇಕು. ಹೌದು ವೀಕ್ಷಕರೇ, ಇಲ್ಲಿಯ ನಂಬಿಕೆ ಏನಪ್ಪಾ ಅಂತ ಅಂದರೆ, ಹೌದು, ಇಲ್ಲಿ ಒಂದು ಮತ್ತಿಯ ಮರದಲ್ಲಿ ಇರುವಂತಹ ಭೂತಪ್ಪನಿಗೆ, ನೀವು ನೋಡ್ತಿದ್ರಲ್ವಾ, ಇಲ್ಲೊಂದು ಮರ ಇದೆ. ಅಲ್ಲಿ ಇರುವಂತಹ ಭೂತಪ್ಪನಿಗೆ ಹರಕೆ ಕಟ್ಟಿಕೊಂಡು ಭಕ್ತರು ಮೊಳೆ ಹೊಡಿತಾರೆ. ಹೌದು, ಮೊಳೆ ಮತ್ತು ತಾಯಿತ ಮತ್ತು ತ್ರಿಶೂಲವನ್ನು ಅರ್ಪಿಸುತ್ತಾರೆ ಮತ್ತು ಬೀಗ ಹಾಕುತ್ತಾರೆ. ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಎಲ್ಲ ಮಳೆ ಹೊಡೆದಿದ್ದಾರೆ, ಬೀಗ ಹಾಕಿದ್ದಾರೆ ಅಂತ. ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಚೌಡೇಶ್ವರಿ ದೇವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಜನ ಬಂದ್ಬಿಟ್ಟು ದೇವರಲ್ಲಿ ಬೇಡ್ಕೊಂತಾರೆ. ಇಲ್ಲಿ ನೀವು ನೋಡ್ಬೋದು ಮುಸ್ಲಿಂ ದೇವರನ್ನ. ಇಲ್ಲಿ ಬಂದ್ಬಿಟ್ಟು ತುಂಬಾ ಜನ ಸಕ್ಕರೆ ಒದಕೆಯನ್ನ ಮಾಡಿಸ್ಬಿಟ್ಟು ತಮ್ಮ ಕಷ್ಟಗಳನ್ನು ಪರಿಹರಿಸು ಎಂದು ಬೇಡಿಕೊಳ್ಳುತ್ತಾರೆ ವೀಕ್ಷಕರೇ. ಇಲ್ಲಿ ಹಿಂದೂ ಜನ ಬರ್ತಾರೆ ಮತ್ತೆ ಮುಸ್ಲಿಂ ಜನ ಬರ್ತಾರೆ. ಹೌದು, ತಮ್ಮ ಪೂಜೆಯನ್ನು ಅವರು ಮಾಡುತ್ತಾರೆ. ಇಲ್ಲಿ ಯಾವುದೇ ರೀತಿ ಗಲಾಟೆ ಎನ್ನುವುದು ಆಗುವುದಿಲ್ಲ. ಹೌದು ವೀಕ್ಷಕರೇ, ಅದೆಲ್ಲ ಆದ ಮೇಲೆ ತಮ್ಮ ಹರಕೆ ಫಲಿಸಿದ ನಂತರ ಏನ್ ಮಾಡ್ತಾರೆ ಅಂದ್ರೆ ವೀಕ್ಷಕರೇ, ಹೌದು, ಮತ್ತೆ ಈ ಒಂದು ಸ್ಥಳಕ್ಕೆ ಅವರು ಭೇಟಿ ನೀಡ್ತಾರೆ. ಬಂದ್ಬಿಟ್ಟು ನಾನು ಬೇಡಿಕೊಂಡಿರುವುದು ಈಡೇರಿದರೆ ನಾನು ಕಾಣಿಕೆಯನ್ನು ನೀಡುತ್ತೇನೆ ಅಂತ ಈ ತರ ಎಲ್ಲ ಬೇಡ್ಕೊಂಡಿರ್ತಾರೆ. ಹಂಗಾಗಿ ಅದನ್ನ ಪರಿಹರಿಸಲೆಂದು, ತೀರಿಸಲೆಂದು ಮತ್ತೆ ಈ ಒಂದು ಸ್ಥಳಕ್ಕೆ ಬರುತ್ತಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.